ಮೊನ್ನೆಯಷ್ಟೇ ಲಡ್ಡುವಿನಿಂದ ಸುದ್ದಿಯಾಗಿದ್ದ ತಿರುಪತಿ ತಿಮ್ಮಪ್ಪ ಈಗ ಮತ್ತೆ ಸುದ್ದಿಯಲ್ಲಿ ಇದ್ದಾರೆ. ಕಲಿಯುಗದ ವೈಕುಂಠ ತಿರುಮಲದಲ್ಲಿ ನಮಾಜ್ ಅನ್ನ ಮಾಡಲಾಗಿದೆ. ಈ ಮೂಲಕ ಹಿಂದೂ ಧಾರ್ಮಿಕ ಕೇಂದ್ರದಲ್ಲಿ ಭಕ್ತರ ನಂಬಿಕೆಗೆ ಭಂಗವನ್ನ ತರಲಾಗಿದೆ. ಲಡ್ಡು ವಿವಾದದ ಬಳಿಕ ಮತ್ತೆ ತಿಮ್ಮಪ್ಪನಿಗೆ ಅಪಚಾರ. ಹಿಂದೂ ಧಾರ್ಮಿಕ ಕೇಂದ್ರದಲ್ಲಿ ಭಕ್ತರ ನಂಬಿಕೆಗೆ ಭಂಗ. ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರ ತಿರುಪತಿ. ತಿರುಮಲ ಬೆಟ್ಟದಲ್ಲಿ ವಾಸವಾಗಿರುವ 7 ಕೊಂಡಲವಾಡನ ಸನ್ನಿಧಿಯಲ್ಲಿ ಕೇಳಿದ್ದನ್ನ ಕೊಡ್ತಾನೆ ಅನ್ನೋದು ಜನರ ನಂಬಿಕೆ. ತಿರುಪತಿ ಗಿರಿವಾಸನ ಸನ್ನಿಧಿಯಲ್ಲಿ ಗೋವಿಂದ ಎಂದು ಕೂಗಿದರೆ ಒಲಿತು ಮಾಡ್ತಾನೆ ಅಂತ ಸರತಿ ಸಾಲಲ್ಲಿ ನಿಂತು ದರ್ಶನ ಮಾಡ್ತಾರೆ. ಸಾವಿರಾರು ಜನರು ಸಾವಿರಾರು ಮೆಟ್ಟಿಲು ಹತ್ತಿ ಕ್ಷಣ ಮಾತ್ರದಿ ದರ್ಶನ ಪಡೆದು ಪುನೀತರಾಗ್ತಾರೆ. ತಮಿಳುನಾಡು ಸೇರಿದಂತೆ ಉತ್ತರ ಪ್ರದೇಶ ಮೂಲದ ಡೈರಿಗಳಿಂದ ಪೂರೈಕೆ ಆಗಿದ್ದ ತುಪ್ಪದಲ್ಲಿ ಹಸುವಿನ ಕೊಬ್ಬು ಸೇರಿತ್ತು ಎಂದು ಆರೋಪ ಮಾಡಲಾಗಿತ್ತು. ಅದಾದ ನಂತರ ಸಾಕಷ್ಟು ಪೂಜೆ ಹೋಮ ಹವನ ಮಾಡಿ ಶುದ್ಧೀಕರಿಸಿ ಹಿಂದಿನ ಅಧಿಕಾರಿಗಳ ಮೇಲೂ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ಮಾಡಲಾಗಿತ್ತು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೆಲಸ ಮಾಡುವ ಅನ್ಯ ಧರ್ಮೀಯರನ್ನ ಕೆಲಸದಿಂದ ತೆಗೆಯುವ ನಿರ್ಧಾರವು ಹೊರಬಿದ್ದಿತ್ತು. ಹಿಂದೂ ಧಾರ್ಮಿಕ ಸ್ಥಳದಲ್ಲಿ ಹಿಂದೂಗಳಿಗಷ್ಟೇ ಕೆಲಸ ಅನ್ನೋ ನಿರ್ಧಾರಕ್ಕೆ ಟಿಟಿಡಿ ಬಂದಿತ್ತು. ಆ ಬಳಿಕ ಸ್ವಯಂ ನಿವೃತ್ತಿಗೂ ಸೂಚನೆ ಕೊಡಲಾಗಿತ್ತು. ಇದೀಗ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ಕೇಸರಿ ಟಿ ಶರ್ಟ್, ತಲೆ ಮೇಲೆ ಮುಸ್ಲಿಂ ಟೋಪಿ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಸಲ್ಮಾನ್ ವ್ಯಕ್ತಿಯ ಪ್ರಾರ್ಥನೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ನಮಾಜ್ ಮಾಡಿದ್ದಾನೆ. ಕೇಸರಿ ಮಿಶ್ರಿತ ಟಿ ಶರ್ಟ್ ಹಾಕೊಂಡು ಬರುವ ಈತ ತಿರುಮಲದ ಕಲ್ಯಾಣ ಮಂಟಪದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದ್ದಾನೆ. ಸುಮಾರು 10 ನಿಮಿಷಗಳ ಕಾಲ ಅಲ್ಲೇ ಕಾಲ ಕಳೆಯುವ ಈತ ಆನಂತರ ತನ್ನ ಕೆಲಸ ಮುಗಿಯಿತು ಅನ್ನುವಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ತಮಿಳುನಾಡು ರಿಜಿಸ್ಟ್ರೇಷನ್ ಕಾರ್ನಲ್ಲಿ ಎಂಟ್ರಿ. ತಿರುಮಲದಲ್ಲಿ ಅಡ್ಡಾಡಿದ ಕಂಪ್ಲೀಟ್ ದೃಶ್ಯ ವೈರಲ್. ತಮಿಳುನಾಡು ರಿಜಿಸ್ಟ್ರೇಷನ್ ಆಗಿರುವ ಕಾರ್ನಲ್ಲಿ ಬಂದಿದ್ದ ಈತ ಆ ಬಳಿಕ ನೇರವಾಗಿ ತಿರುಮಲ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದ. ಈತ ಕಾರಲ್ಲಿ ಕುಳಿತು ಏನೋ ಯೋಜನೆ ಹಾಕುತ್ತಿದ್ದಾಗಲೇ ಯಾರೋ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಆ ಬಳಿಕ ಈತನನ್ನ ಹಿಂಬಾಲಿಸಿ ಫೋಟೋ ವಿಡಿಯೋ ಕೂಡ ಮಾಡಿದ್ದಾರೆ. ಆ ಬಳಿಕ ಜಾಲತಾಣದಲ್ಲಿ ಹಾಕಿದ್ದು ಜನರು ಆತಂಕದ ಜೊತೆಗೆ ಶಾಕ್ಗೆ ಒಳಗಾಗಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಪತ್ತೆ ಮಾಡಲು ಟೀಮ್ ರಚನೆ. ಟಿಟಿಡಿ ವಿಜಿಲೆನ್ಸ್ ಟೀಮ್ ಅನಾಮಿಕ ವ್ಯಕ್ತಿಯನ್ನ ಪತ್ತೆ ಮಾಡೋಕೆ ಮುಂದಾಗಿದೆ. ಸಿಸಿಟಿವಿ ದೃಶ್ಯ ಹಾಗೂ ಕಾರಿನ ರಿಜಿಸ್ಟ್ರೇಷನ್ ನಂಬರ್ ಮೂಲಕ ಪತ್ತೆ ಮಾಡೋಕೆ ಮುಂದಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಧಾರ್ಮಿಕ ಸ್ಥಳದಲ್ಲಿ ರಕ್ಷಣೆ ಬಗ್ಗೆ ಆತಂಕ ಎದುರಾಗಿದೆ. ಯಾರು ಬಂದು ಏನ್ ಮಾಡಿದ್ರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 8.